ಪ್ರೀತಿ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನ ಹೊಂದಿರುವಂತಹ ಜಾನರ್ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಸಿನಿಮಾ ತಂಡದವರು ನಿಮಗೋಸ್ಕರ ತಿಳಿಸ್ಕೊಡ್ತಾರೆ. ಈಗಾಗಲೇ ಸುಮಾರು 2010ರಿಂದ 1 ದಶಕಗಳನ್ನ ಕಂಪ್ಲೀಟ್ ಮಾಡಿ ಇನ್ನ 5 ವರ್ಷಗಳು ಕಳೆದ್ರೆ 2 ದಶಕಗಳನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. 15 ವರ್ಷಗಳ ಸುದೀರ್ಘ ಪಯಣ. ಅವರ ಮೊದಲ ಸಿನಿಮಾ ಪ್ರೇಮಿಸಮ್ ಇಂದ ಹಿಡಿದು ತೂತುಕಾಸು ಆಗಿರ್ಬೋದು, ಹಾಗೆ ಅವಾರ್ಡ್ ಅನ್ನ ಪಡೆದಿರುವಂತ ಅರಿವು ಸಿನಿಮಾ ಆಗಿರ್ಬೋದು, ಎಲ್ಲದರಲ್ಲೂ ಅವರ ಅಭಿನಯ ಅಮೋಘವಾಗಿದೆ. ಈಗ ಇವತ್ತಿನ ಕಾರ್ಯಕ್ರಮದ ಪ್ರೆಸ್ ಮೀಟ್ ನಲ್ಲಿ ಮೊದಲಿಗೆ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ವರುಣ್ ದೇವಯ್ಯ ಅವರನ್ನ. ಮಾಧ್ಯಮ ಮಿತ್ರದವರು, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಹಾಗೆ ನನ್ನ ಫ್ರೆಂಡ್ಸ್ ಬಂದಿರೋರಿಗೆ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಕೃಷ್ಣೇಗೌಡ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಕಾರ್ಯಕ್ರಮ ಬಂದಿದ್ದಕ್ಕೆ, ಹಾಗೂ ಸರ್ಗೂ ಅಷ್ಟೇ. ಚಿತ್ರಲಹರಿ ನಾವು 4 ಇಯರ್ಸ್ ಬ್ಯಾಕಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಕ್ಕೆ ಮೇನ್ ಹೀರೋಯಿನ್ ಮತ್ತು ಹೀರೋ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ನವನೀತಾ ಲಕ್ಷ್ಮಿ ಹಾಗೂ ನಮ್ಮ ಡೈರೆಕ್ಟರ್ ಸುರೇಶ್ ಅವರೇ ಈ ಸಿನಿಮಾಕ್ಕೆ ಹೀರೋಯಿನ್ನು. ಯಾಕೆಂದರೆ ಈ ಕಾಲಘಟ್ಟದಲ್ಲಿ ಒಂದು ಸಿನಿಮಾಗೆ ಬಂಡವಾಳ ಹಾಕಬೇಕಂದ್ರೆ ಅದು ತುಂಬಾ ಕಷ್ಟ. ಇದರಲ್ಲಿ ನಮ್ಮ ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡು ನಮ್ಮ ನವನೀತಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತರೋಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ಹಾಗೂ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವ್ರಿಗೆಲ್ಲರೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಬಂದಿರೋ ಎಲ್ಲ ನಮ್ಮ ಜಾಗವರ್ ಸನಪ್ಪ ಸರ್, ನಮ್ಮ ಡ್ಯಾನ್ಸ್ ಮಾಸ್ಟ್ರು, ನಮ್ಮ ಸಂತಿಲ್ ಸರು, ಕ್ಯಾಮ್ರಾಮ್ಯಾನ್, DOP. ಸೊ ನೆಕ್ಸ್ಟ್ ನಮ್ಮ ಕೃಷ್ಣೇಗೌಡರು ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಏನಿಲ್ಲ, ಫಸ್ಟ್ ಟೈಮ್ ಕರೆದಿರೋ ಪ್ರೆಸ್ ಮೀಟ್ಗೆ ಸಿನಿಮಾ ಬಗ್ಗೆ ಒಂಚೂರು ಮಾತಾಡಿ, ಪಾತ್ರದ ಬಗ್ಗೆ ಅದೆಲ್ಲ ಹೇಳಿ. ಸಿನಿಮಾ ಚಿತ್ರಲಹರಿಯಲ್ಲಿ ನನ್ನ ಪಾತ್ರ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್. ಇವಾಗ ನಾನು ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ಮಾಡ್ತಾ ಇರೋ ಪಾತ್ರಕ್ಕಿಂತ ತುಂಬ ವಿಭಿನ್ನವಾಗಿದೆ ಈ ಪಾತ್ರ. ಸುರೇಶ್ ಸರ್ ನಮ್ಮ ಕತೆ ಹೇಳುವಾಗ ಅದು ನಮಗೆ ತುಂಬಾ ಒಂಥರ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ. ಒಂದೊಂದು ಸಿನಿಮಾ ಕತೆ ಹೇಳುವಾಗ ನಮ್ಗೆ ಅದು ಕಾಡಬೇಕು. ಆ ಸಿನಿಮಾ ಅಂದರೆ ನನಗೆ ಈ ಚಿತ್ರದಲ್ಲಿ ಕಾಡ್ತಾ ಇತ್ತು. 1-2 ದಿನ 3 ದಿನ ಕಾಡ್ತಾ ಇತ್ತು. ಅಲ್ಲಿಂದ ನಾವು ಡಿಸ್ಕಸ್ ಮಾಡಿ ಈ ಕ್ಯಾರೆಕ್ಟರ್ ಬಗ್ಗೆ ಅಂದರೆ ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. 28th ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ. ಹಾಗೆ ನಂದು ಮತ್ತು ಗಾನವಿದು ಕಾಂಬಿನೇಷನ್ನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಡೈರೆಕ್ಟರ್ಗಿಂತ ಮುಂಚೆ ಶ್ರೀಕಾಂತ್ ಅವ್ರನ್ನ ಮಾತಾಡ್ಸೋಣ. ಶ್ರೀಕಾಂತ್ ಅವರು ಎಲ್ಲರಿಗೂ ನಮಸ್ಕಾರ. ನಂದು ಬಂದ್ಬಿಟ್ಟು ಈ ಫಿಲಮಲ್ಲಿ ಕ್ಯಾರೆಕ್ಟರು ಫುಲ್ ಸಾಫ್ಟಾಗಿ ಹೋಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಮಾಡಿರೋದು ವಿಲನ್ ಕ್ಯಾರೆಕ್ಟರ್, ನೆಗೆಟಿವ್ ಶೇಡ್ಸೇನೆ. ನನಗೆ ರಾಮ್ ಧರ್ಮ ಸರ್ ಬಂದ್ಬಿಟ್ಟು ಸುರೇಶ್ ಸರ್ಗೆ ರೆಫರ್ ಮಾಡಿದ್ದೀನಿ. ಸುರೇಶ್ ಸರು ಆಮೇಲೆ ಶೂಟಿಂಗ್ ಸ್ಪಾಟಲ್ಲೆಲ್ಲ ದೀಪಕ್ ಸರು ಎಲ್ಲ ತುಂಬ ಸಪೋರ್ಟ್ ಮಾಡಿ ಮಾಡಿಸಿದ್ರು. ಇಲ್ಲಿವರೆಗೂ ಮಾಡ್ಕೊಂಬಂದಿರೋದೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಆದ್ದರಿಂದ ಇದು ನನಗೊಂದು ಸ್ವಲ್ಪ ಫುಲ್ಲು ಡಿಫ್ರೆಂಟ್ ಆಗಿರುತ್ತೆ. ಕ್ಯಾರೆಕ್ಟರು ಫುಲ್ ಸಾಫ್ಟಾಗಿ ಹೋಗುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ. ಅದಾದ್ಮೇಲೆ ಕ್ಯಾಮ್ರಾ ವರ್ಕು ಅಷ್ಟೇ ಸೇದಿಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ನಮ್ಮ ಸರು, ಎಲ್ಲರಿಗೂ ಬಂದಿರೋರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನಗೂ ಅಷ್ಟು ಮಾತಾಡೋದು ಬರೋಲ್ಲ. ಮೂವಿ ಅಂತ ಬಂದಾಗ ಸ್ಟೋರಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟಾಗಿದೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಫುಲ್ ಸಾಫ್ಟಾಗಿ ಹೋಗುತ್ತೆ. ಒಂದು ಲವರ್ ಬಾಯ್ ಥರ ಕ್ಯಾರೆಕ್ಟರ್ ಬರುತ್ತಿದ್ದು ಅಷ್ಟು ಹೇಳ್ತೀನಿ. DOP ಸರ್ ಏನು ಹೇಳ್ತಾರೆ ಕೇಳೋಣ. ಸರ್ ಅದು ಹೇಳಿದ್ರೆ ಆಗಲ್ಲ, ನೀವು ಶಿಫ್ಟ್ ಆಗಿ ಅಷ್ಟೇ. ಅದು ಹೇಳಿದ್ರೆ ವಯರ್ ಇದಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮೊದಲು ನಾನು ಸುರೇಶ್ ಆ್ಯಂಡ್ ಪ್ರೊಡ್ಯೂಸರ್ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇದೊಂದು ಬಜೆಟ್ ನನಗೆ ಸುರೇಶ್ ಬಂದು ಹೇಳಿದರು, ಇದೊಂದು ಲೋ ಬಜೆಟ್ ಮೂವಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದರು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಬ್ಯೂಟಿಯಾಗಿ ತೋರಿಸಿದ್ದೀನಿ. ನೀವು ನೋಡಿದರೆ ವಿಜುವಲ್ ಟ್ರೀಟ್ ನೀವೇ ನೋಡ್ತೀರಾ ನೀವು ಮೂವಿಯಲ್ಲಿ ಹೆಂಗೆ ಬಂದಿದೆ ಅಂತ. ಫುಲ್ ಶೂಟಿಂಗ್ ಎಲ್ಲ ಫುಲ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀನಿ. ಬಟ್ ಇನ್ನೊಂದು ಹೇಳಬೇಕಾದ್ರೆ ಈ ಆರ್ಟಿಸ್ಟ್ ಎಲ್ಲ ಹೊಸಬರು, ಆ್ಯಕ್ಟ್ ಮಾಡಿರೋರೆಲ್ಲ ಹೊಸಬರು. ನೀವು ನೋಡಿದರೆ ಅವರು ಒಂದು 10 to 20 ಮೂವೀಸ್ ಮಾಡಿದ್ದಾರೆ, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೀವೇ ನೋಡಿ, ಅದು ನೀವು ಪ್ರೋತ್ಸಾಹ ಕೊಡಬೇಕು ಅವ್ರಿಗೆ ಅಷ್ಟೇ.
ಬಟ್ ಒಂದೇ ಒಂದು ರಿಕ್ವೆಸ್ಟ್, ಆರ್ಟಿಸ್ಟ್ಗಳು ಹೊಸಬರಿದ್ರೆ ಅವರು ಸ್ವಲ್ಪ ವೇದಿಕೆ ಮೇಲೆ ಕರೆದುಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡೋಣ. ಆಮೇಲೆ ಮಾಡೋಣ. ಇವ್ರು ಮಾತಾಡಬೇಡಿ, ಇವರೆಲ್ಲ ಸ್ವಲ್ಪ ಡೆಫಿನೆಟ್ಲಿ ಕರೆಸ್ತೀವಿ. ಮಾಸ್ಟರ್ ನೀವು ಹೇಳಿ. ನಮಸ್ಕಾರ ಸರ್, ಮೀಡಿಯಾ ಮಾಧ್ಯಮದವ್ರಿಗೂ ಹಾಗೂ ಎಲ್ರಿಗೂ. ನಮಗೆ ನಮ್ಮ ಸಂದೀಪ್ ಕುಮಾರ್ ಸರ್ ಈ ಪಿಕ್ಚರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸುರೇಶ್ ಸರು, ಆಮೇಲೆ ಮೇಡಮು ಅವರು ನಾವು ಏನು ಹೇಳಿದ್ರು ನಮಗೆ ಫೈಟಿಗೆ ಹಿಂಗೆ ಬೇಕು ಅಂದಾಗ ಅಲ್ಲಿ ನಮ್ಮ ಕುಲಿನಗರ ಅಂತ ನೋಡ್ಬಿಟ್ಟು ಆ ಟೈಮಲ್ಲಿ ಪರ್ಮಿಷನ್ ತೊಗೊಳೋದೇ ತುಂಬ ಕಷ್ಟ ಆಯ್ತು ಅವರಿಗೆ. ಅಂಥ ಜಾಗದಲ್ಲಿ ಇವರು ನಾನು ಏನು ಕೇಳಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ನನಗೆ ಅಲ್ಲಿ ಏನು ಬೇಕೋ ಅಲ್ಲಿ ಪ್ರಾಪರ್ಟೀಸ್ ಎಲ್ಲ ಕೊಟ್ಬಿಟ್ಟು ನನ್ನ ಫೈಟಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಆ ಫೈಟು ಚೆನ್ನಾಗಿ ಬಂದಿದೆ. ಆಮೇಲೆ ಇದೇ ಸ್ಟುಡಿಯೋದಲ್ಲಿ ನಾವು ಎಡಿಟಿಂಗ್ ಎಲ್ಲ ಮಾಡಿರೋದ್ರಿಂದ ನಮಗೆ ಆ ಪಿಕ್ಚರು ಎಲ್ಲರೂ 4 ಜನ ಆರ್ಟಿಸ್ಟ್ಗಳ ಮೇಲೆ ಆ ಫೈಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಆ ಫ್ಯಾಕ್ಟ್ರಿಯಲ್ಲಿ ಅಷ್ಟೇ ನನಗೆ ಆ ಫ್ಯಾಕ್ಟ್ರಿ ಥರನೇ ಏನೇನು ಡೆಮ್ಮಿ ಎಕ್ವಿಪ್ಮೆಂಟ್ಸ್ ಬೇಕಾಗಿತ್ತು ಅದನ್ನೆಲ್ಲ ನನಗೆ ಒರಿಜಿನಲ್ ಥರನೇ ಕ್ಲೀನಾಗಿ ನನಗೆ ಮಾಡಿಕೊಟ್ರು. ಅದನ್ನ ರಿಯಾಲಿಟಿಯಲ್ಲಿ ನಾನು ಕ್ಲೀನಾಗಿ ಅದನ್ನು ತೋರಿಸಿದ್ದೀನಿ, ಅದೇ ಥರ ಮಾಡಿಕೊಟ್ಟಿದ್ದೀನಿ. ನನ್ನ ಕೆಲಸಕ್ಕೆ ನನಗೆ ಇಷ್ಟು ಅವ್ರು ಸಪೋರ್ಟ್ ಮಾಡಿದರೆ ನಾನು ಅಷ್ಟೇ ಆ ಕೆಲಸ ನಾನು ಉಳಿಸ್ಕೊಂಡಿದ್ದೀನಿ ಅಂತ ನನಗೆ ಒಂದು ನಂಬಿಕೆ ಮೇಲೆ ನಾನು ಒಂದು ಇದು ಮಾಡ್ತಿದ್ದೀನಿ. ಈ ಪಿಕ್ಚರ್ ಯಶಸ್ವಿಯಾಗಿ ಓಡಿಲಿ, ಅವ್ರಿಗೂ ತುಂಬ ಒಳ್ಳೆಯದಾಗಲಿ. ಆಮೇಲೆ ಮುಂದೆ ಈ ಥರ ಒಂದು ಪ್ರೊಡ್ಯೂಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕಂದು ನಾನು ಹೃದಯಪೂರ್ವಕ ಕೋರ್ಕೊಂತೀನಿ ಸರ್. ಆಗ ನಮ್ಮ ಕೃಷ್ಣೇಗೌಡರು ಅಂಥವ್ರು ಇಂಥ ಪಿಕ್ಚರ್ಗಳಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಅಷ್ಟು ಥಿಯೇಟರ್ಗಳು ಕೊಟ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಇವ್ರಿಗೆಲ್ಲ ಒಂದು ಧೈರ್ಯ ಬರ್ತದೆ ಅಂತಂದ್ಬಿಟ್ಟು ನಾನು ಹೃದಯಪೂರ್ವಕ ಕೋರ್ಕೊಂತೀನಿ ಸರ್. ಹಾಗೂ ನಮ್ಮ ನಾಯಕ ನಟರು ಇನ್ನೂ ಇಬ್ಬರು ಬಂದಿಲ್ಲ, ಬಟ್ ಇವ್ರಿಗೆಲ್ಲರೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿಲ್ಲ ಸರ್, ಚಿತ್ರಲ್ಲಾರಿ ಒಂದು ಒಳ್ಳೆ ಯಶಸ್ವಿ ಆಗಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ಕೃಷ್ಣೇಗೌಡರನ್ನ ಮಾತಾಡ್ಸೋಣ ಅವಾಗ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳು ಕೂಡ ನಾನು ಅಭಿನಂದಿಸ್ತೇನೆ. ಇದು ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯತ್ವ ಪಡೆದಿದ್ದು ಇದು ಬಹುತೇಕ 2ನೇ ಸಿನಿಮಾ ಅನಿಸುತ್ತೆ. ನಮ್ಮ ನಿರ್ದೇಶಕರು ಅವಾಗವಾಗ ಏನಾದರೂ ಒಂದು ಹೊಸ ಹುಡುಕಾಟದಲ್ಲಿ ಇರ್ತಾರೆ ಆತ. ಸರ್ ಏನಾದ್ರು ಒಂದು ಬೇರೆ ಥರದ ಸಿನಿಮಾ ಮಾಡಿ ಗೆಲ್ಸೋಕ್ಕಾಗತ್ತಾ ಪ್ರಯತ್ನ ಮಾಡ್ತೀನಿ. ಮೊದಲನೇ ಸಿನಿಮಾ ಮಾಡಾದ್ಮೇಲೆ ಕೂಡ 2ನೇ ಸಿನಿಮಾನು ಬೇರೆ ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡೋವಂಥ ವ್ಯಕ್ತಿಗಳು. ಬಟ್ ಈ ಥರದ ಹುಡುಕಾಟದ ಸಿನಿಮಾಗಳು ನಿರಂತರವಾಗಿ ನಡೀತಾನೆ ಬರ್ತಿದ್ದಾವೆ ಕನ್ನಡ ಚಿತ್ರರಂಗದಲ್ಲಿ. ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ನಾನು ತುಂಬ ಡಿಬೇಟಲ್ಲಿ ಕೂಡ ಹೇಳ್ತಿರ್ತೀನಿ. ಗೆದ್ದಿರೋವೆಲ್ಲವೂ ಒಳ್ಳೆ ಸಿನಿಮಾಗಳಲ್ಲ, ಸೋತಿರೋವೆಲ್ಲವೂ ಕೆಟ್ಟ ಸಿನಿಮಾಗಳಲ್ಲ ಅಂತ. ಬಹುತೇಕ ಅದೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಗೆದ್ದ ತಕ್ಷಣ ಅದು ದೊಡ್ಡ ಸಿನಿಮಾ ಗೆಲ್ತು ಅಂತ ಅಂದರೆ ಅದು ಯಾವುದೋ ಕಾರಣಕ್ಕೆ ಗೆದ್ದಿರುತ್ತೆ, ಆದರೆ ಅದೇನು ಒಳ್ಳೆ ಸಿನಿಮಾ ಆಗಿರಲ್ಲ. ಅಥವಾ ಸೋಲ್ತು ಅನ್ನೋ ಕಾರಣಕ್ಕೆ ಅದೇ ಕೆಟ್ಟ ಸಿನಿಮಾ ಆಗಿರಲ್ಲ. ಅಥವಾ ನಿರ್ಮಾಪಕರಿಗೆ ಅದು ಸರಿಯಾದ ಸಿನಿಮಾನ ಸರಿಯಾಗಿ ಬಿಡುಗಡೆ ಮಾಡಿ ಅದನ್ನು ರೀಚ್ ಮಾಡೋಕ್ಕೆ ಸಾಧ್ಯ ಆಗದೆ ಇರ್ಬೋದು. ಈ ಥರದ್ದು ಏನೋ ಒಂದಷ್ಟು ಗೊಂದಲ ಸಿಕ್ಕಾಕಿ ಅವನು ಒಂದು ಮನಸ ಕಾಯ ವಾಚ ಸಿನಿಮಾ ಮಾಡಿ ಆ ಸಿನಿಮಾನ ಶ್ರದ್ಧೆಯಿಂದ ಮಾಡಿರ್ತಾನೆ. ಆ ಸಿನಿಮಾ ಎಲ್ಲೋ ಕಡೆ ರೀಚ್ ಮಾಡೋಕ್ಕಾಗದೇ ಸೋತಿರ್ಬೋದು ಅಂತ ನಾನು ಭಾವಿಸ್ತೇನೆ. ಆದರೆ ಖಂಡಿತ ಪ್ರಯತ್ನ ಬಹುತೇಕ ನಿರ್ದೇಶಕರದ್ದು ಒಳ್ಳೆ ಇದ್ದೇ ಇದೆ. ಯಾಕೆಂದರೆ ಆತ ತುಂಬ ಸತಿ ನನ್ನ ಹತ್ರ ಚರ್ಚೆ ಮಾಡುವಾಗೆಲ್ಲವೂ ಕೂಡ ಒಂದು ಯಂಗ್ ಥಾಟ್ಸ್ನ ಇಟ್ಕೊಂಡೇ ಮಾತಾಡ್ತಿರ್ತಾರೆ. ಇವತ್ತು ಯೂತ್ಸ್ ಏನು ಸಿನಿಮಾ ಬೇಕು, ಯಾವ ಥರದ ಸಿನಿಮಾಗಳು ಬೇಕು ಅನ್ನೋದನ್ನೇ ಹುಡುಕಾಡ್ದಲ್ಲಿ ಇರ್ತಾನೆ ಆತ. ಬಹುತೇಕ ಈಗ ನಮಗೆ ಟೀಸರ್ ನೋಡಿದ ಮೇಲೆ ಒಂದು ಅನಿಸ್ತು, ಸಾಮಾನ್ಯಕ್ಕೆ ಯಾರೇ ಟೀಸರ್ ಕಟ್ ಮಾಡಿದ್ರು ಒಂದಷ್ಟು ಮಾತುಗಳನ್ನು ಬಳಕೆ ಮಾಡ್ತೀವಿ ಸಾಮಾನ್ಯಕ್ಕೆ. ನಾನು ಒಂದು 28 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋನಾಗಿರೋದ್ರಿಂದ ನಾನು ಒಂದು 18 ಸಿನಿಮಾ ನಿರ್ಮಾಣ ಮಾಡಿದ್ದೀನಿ, ಒಂದಷ್ಟು ಅವಾರ್ಡ್ಗಳು ಪಡೆದಿರೋನಾಗಿರೋದ್ರಿಂದ ಒಂದಷ್ಟು ಸಂಭಾಷಣೆಗಳನ್ನ ಬಿಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ನಿರ್ದೇಶಕ ಎಲ್ಲೂ ಕೂಡ ಸಂಭಾಷಣೆ ಬಿಡದೆ ಕೇವಲ ಸೈಲೆಂಟಾಗಿ ಇಟ್ಕೊಂಡು, ಯಾಕೆಂದರೆ ಸಿನಿಮಾ ಅಂದರೆ ವಿಜುವಲ್ ಮೀಡಿಯಾ ಅಂತ, ಆ ವಿಜುವಲ್ ಮೀಡಿಯಾದಲ್ಲಿ ನಾನು ಹೆಂಗೆ ಅಭಿನಯದಲ್ಲಿ ನನ್ನ ಸಿನಿಮಾನ ಕ್ಯಾರಿ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಆಘಾತಕಾರಿ ವಿಚಾರ, ಬಹುಶಃ ನಾನು ಮಾಧ್ಯಮದಲ್ಲಿ ಇದನ್ನು ನೀವು ಎಲ್ಲಾದರೂ ಪ್ರಿಂಟ್ ಮಾಡಲೇಬೇಕು ಅಥವಾ ತರಲೇಬೇಕು. ಯಾಕೆ ಅಂತಂದರೆ ಈಗ 25ನೇ ಸಾಲಿನಿಂದ ಇದುವರೆಗೂ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರರಂಗಕ್ಕೆ ಉಳಿವಿಗಾಗಿ ಅಥವಾ ಕನ್ನಡದ ಈ ಸಾಂಸ್ಕೃತಿಕವಾದ ಅಥವಾ ಸಾಹಿತ್ಯ ವಲಯನ ಅಥವಾ ಕನ್ನಡದ ಎಲ್ಲ ವಿಭಾಗದ ಎಲ್ಲ ಸ್ತರದ ಸಿನಿಮಾಗಳನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಸಹಾಯಧನನ ಕೊಡ್ತಾ ಬರ್ತಾಯಿದ್ರು. ಈ 25ನೇ ಸಾಲಿನಿಂದ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಕಾರಣ ಇಷ್ಟೇ, ಕನ್ನಡ ಚಿತ್ರರಂಗವನ್ನು ಈ ಕಳೆದ 25ನೇ ಸಾಲಿನಿಂದ ಚಿತ್ರೋದ್ಯಮ ಅಂತ ಮಾಡಕ್ಕೆ ಹೊರಟಿದ್ದಾರೆ. ಚಿತ್ರೋದ್ಯಮ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಅದನ್ನು ನಮ್ಮ ಬರ್ಗೂರು ರಾಮಚಂದ್ರಪ್ಪರು ಒಂದು ಹೊಸ ವ್ಯಾಖ್ಯಾನ ಕೊಟ್ಟಿದ್ರು. ಇದು ಕಲೋದ್ಯಮ ಅಂತ ಮಾಡಿ, ಇಲ್ಲಿ ಕಲೆಯೂ ಉಂಟು ಉದ್ಯಮವೂ ಉಂಟು, ಆ ರೀತಿ ಮಾಡಿ ಅಂತಕ್ಕಂಥ ಮಾತನ್ನು ಹೊಸ ಒಂದು ಪದವನ್ನು ಅವರು ಕೊಟ್ಟಿದ್ರು. ಇಲ್ಲಿ ಉದ್ಯಮ ಮಾಡೋದ್ರಿಂದ ಬಹುತೇಕ ಕನ್ನಡ ಚಿತ್ರರಂಗಕ್ಕೆ ಏನಂತ ಅನುಕೂಲ ಆಗಲಾರದು ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ ಉದ್ಯಮ ಅಂದ ತಕ್ಷಣವೇ ಇಲ್ಲಿ ಯಾವುದೋ ಪ್ರದರ್ಶಕರಿಗೆ ಒಂದಷ್ಟು ಸಹಾಯ ಆಗ್ಬೋದು ಬಿಟ್ಟರೆ ನಿರ್ಮಾಪಕರಿಗೆ ಖಂಡಿತ ಒಳ್ಳೆ ನಿರ್ಮಾಣ ಮಾಡತಕ್ಕಂಥ ಸಿನಿಮಾ ನಿರ್ಮಾಪಕರಿಗೆ ಅಥವಾ ಕನ್ನಡದ ಕಥೆಗಳನ್ನು ಅಥವಾ ಕನ್ನಡದ ಮಣ್ಣಿನ ವಾಸನೆಯ ಸಿನಿಮಾ ಮಾಡುವ ಅಥವಾ ಕ್ರಿಯಾಶೀಲ ನಿರ್ಮಾಪಕರಿರ್ತಕ್ಕಂಥವ್ರು ಅಥವಾ ನಿರ್ದೇಶಕರಿಗೆ
ಖಂಡಿತ ಹೊಡೆತ ಬೀಳುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತರಬೇಕು ಅಂತ ನಾವೀಗ ಆಲ್ರೆಡಿ ಒಂದು ಕ್ರಿಯಾಶೀಲ ನಿರ್ಮಾಪಕರು ಮತ್ತು ನಿರ್ದೇಶಕರು ಒಂದು ತಂಡ ಸಿದ್ಧವಾಗಿದ್ದೀವಿ. ಏಕೆಂತಂದರೆ ಬಹುತೇಕ ನಿಮಗೆ ಗೊತ್ತಿದೆ, ಈ ಉದ್ಯಮ ಮಾಡೋದ್ರಿಂದ ಬ್ಯಾಂಕಿಂದ ಸಾಲ ಸಿಕ್ಕುತ್ತೆ, ಇನ್ನೊಂದು ಸಿಕ್ಕುತ್ತೆ ಅಂತ ಹೇಳೋ ಮಾತು. ಸಿನಿಮಾದವ್ರಿಗೆ ಎಣ್ಣೆ ಕೊಡಲ್ಲ, ಬಾಡಿಗೆ ಮನೆ ಕೊಡಲ್ಲ. ಹಿಂಗಿರ್ಬೇಕಾದ್ರೆ ಬ್ಯಾಂಕರ್ ಸಾಲ ಎಲ್ಲಿಂದ ಕೊಡ್ತಾರೆ? ಸಾಲ ತೊಗೊಳ್ಳೇಬೇಕು ಅಂತಂದರೆ ನಮಗೆ ಉದ್ಯಮವೇ ಆಗಬೇಕಾಗಿಲ್ಲ, ನನ್ನ ಪ್ರಾಪರ್ಟಿ ಇದ್ದರೆ ನನಗೆ ಸಾಲ ಕೊಡ್ತಾರೆ, ಅಥವಾ ಈ ಥರದ್ದು ಇನ್ನೇನೋ ನಾನು ಶೂರಿಟಿ ಕೊಟ್ಟರೆ ಸಾಲ ಕೊಡ್ತಾರೆ. ಬಿಟ್ಟರೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಸಿನಿಮಾನ ಉದ್ಯಮವಾಗಿ ಸರ್ಕಾರ ಪರಿಗಣಿಸಿದೆ, ಹಾಗಾಗಿ ನನ್ನ ಸಿನಿಮಾ ಮಾಡೋದಕ್ಕೆ ಸಾಲ ಸಿಕ್ಕುತ್ತೆ ಅಥವಾ ಇನ್ನೇನೋ ಸೌಲಭ್ಯಗಳು ಸಿಕ್ಕುತ್ತೆ ಅಂತಕ್ಕಂಥದ್ದು ಮರೀಚಿಕೆ. ಇದು ಸಾಧ್ಯವಾಗದ ಮಾತು. ಅಪ್ಪಿತಪ್ಪಿ ಇವರೇನು ಸಹಾಯಧನ ನಿಲ್ಲಿಸಿದ್ದೆ ಆದರೆ ಖಂಡಿತ ಕನ್ನಡ ಚಿತ್ರರಂಗ 100% ಕೊಲಾಪ್ಸ್ ಆಗೋದು, 100% ಕೊಲಾಪ್ಸ್ ಆಗುತ್ತೆ. ಯಾಕೆಂದರೆ ಇದರಿಂದ ಒಂದು ದೊಡ್ಡ ಬಳಗ ಇದೆ, ಚಿತ್ರರಂಗವನ್ನೇ ನಂಬಿ ಚಿತ್ರರಂಗವನ್ನೇ ಬದುಕಾಗಿಸ್ಕೊಂಡಿರ್ತಕ್ಕಂಥ ಸಾವಿರಾರು ಕಲಾವಿದರು, ಸಾವಿರಾರು ತಂತ್ರಜ್ಞಾನರು ಇವತ್ತು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರ ಬಾಯಿಗೂ ಮಣ್ಣು ಬಿಡ್ತಿದ್ರಿಂದ. ಯಾಕೆಂದರೆ ಯಾರೋ ಒಬ್ಬ ರಾಕ್ಲೈನ್ ವೆಂಕಟೇಶ್ ಅವರು ಅಥವಾ ಯಾರೋ ಒಬ್ಬ ಹೊಂಬಾಳೆ ಸಿನಿಮಾ ಅಂತವ್ರು 2-3 ಜನ ಸಿಗ್ಬೋದು ನೀವು ಬೆರಳೆಣಿಕೆಯವರು ಸಹಾಯಧನಕ್ಕಾಗಿ ನಾವು ಅವಲಂಬಿತವಾಗಿಲ್ಲ ಅಂತ. ಆ ಥರ ಒಂದು 2 ಅಥವಾ 3 ಜನ ಹೆಸರನ್ನು ಬಿಟ್ಟರೆ ಉಳಿದ ಎಲ್ಲ ಕನ್ನಡ ಚಿತ್ರರಂಗದ ಎಂಥ ಹೆಸರಾಂತ ನಿರ್ಮಾಪಕರಾಗಿದ್ದರೂ ಕೂಡ ಅವರು ಈ ಸಹಾಯಧನದ ಮೇಲೇ ಅವಲಂಬಿತವಾಗಿರ್ತಾರೆ. ಅದು ಅವರಿಗೆ ಒಂದು ಇಡಿಗಂಟಾಗಿರ್ತಕ್ಕಂಥದ್ದು. ಆಮೇಲೆ ಈ ಥರ ಕ್ರಿಯೇಟಿವಿಟಿ ಸಿನಿಮಾಗಳು ಮಾಡೋಂಥವ್ರಿಗೆ ಖಂಡಿತ ಹೊಡೆತ ಬೀಳುತ್ತೆ. ಅದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಮನವಿ. ಸರ್ಕಾರ ಈ ಕಡೆ ಅತಿ ಹೆಚ್ಚು ಗಮನ ಕೊಟ್ಟು ದಯವಿಟ್ಟು ನಮಗೆ ಚಿತ್ರೋದ್ಯಮನ ಬೇಕಾದ್ರೆ ಕಲೋದ್ಯಮ ಮಾಡಿ, ಕಲೆ ಅಂತಕ್ಕಂಥದ್ದು ಒಂದು ಕ್ರಿಯಾಶೀಲವಾದ ಉದ್ಯಮ, ಆ ರೀತಿಯಲ್ಲಿ ನಾವು ಬೇರೆ ಥರದಲ್ಲಿ ಮಾಡ್ಕೊಳ್ಳೋಣ. ದಯವಿಟ್ಟು ಸಹಾಯಧನ ನಿಲ್ಲಿಸುವ ಅಥವಾ ಆ ಥರದ ಉದ್ಯಮವಾಗಿ ಪರಿಗಣಿಸುವ ಯಾವುದೇ ನಮಗೆ ಬೇಡ ಅನುಕೂಲಗಳು ಅಂತ ನಾನು ಈ ಮೂಲಕ ತಮ್ಮಿಂದ ಇದನ್ನು ಅವ್ರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಆಯೋಗನೂ ಹೋಗ್ತಾ ಇದ್ವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದ ಸಂಸದಿಗೆ. ದಯವಿಟ್ಟು ಸಹಾಯಧನ ನೀಡುವುದರಿಂದ ಈ ರೀತಿ ಅನೇಕ ಉತ್ಸಾಹಿ ಯುವಕರೇನಿದ್ದಾರೆ ಹೊಸ ಆಯಾಮಗಳಲ್ಲಿ ಅಥವಾ ಹೊಸ ಥರದ ಸಿನಿಮಾಗಳ ಮಾಡೋ ನಿರ್ಮಾಪಕರು ಅಥವಾ ನಿರ್ದೇಶಕರಿಗೆ ಬೆನ್ನು ತಟ್ಟದಂಗೆ ಆಗುತ್ತೆ, ಅಥವಾ ಈ ಮಣ್ಣಿನ ವಾಸನೆ ಸಿನಿಮಾಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ. ಏಕೆಂತಂದರೆ ಒಂದು ಗುಣಮಟ್ಟದ ಸಿನಿಮಾ ಆಗಬೇಕು ಅಂತಂದಾಗ, ಒಂದು ಈ ಮಣ್ಣಿನ ವಾಸನೆ ಸಿನಿಮಾ ಆಗಬೇಕು ಅಂತಂದಾಗ, ಹುಡುಕಾಟದ ಸಿನಿಮಾ ಆಗಬೇಕು ಅಂತಂದಾಗ ಎಲ್ಲ ಒಂದಷ್ಟು ನಮಗೇನೋ ಒಂದು ಭರವಸೆ ಬೇಕಾಗುತ್ತೆ. ಈಗ ಯಾವ ಸಿನಿಮಾಗಳು ಓಡುತ್ತೆ, ಯಾವ ಸಿನಿಮಾ ಓಡಲ್ಲ ಅಂತಕ್ಕಂಥದ್ದು ಯಾರ ಮೇಲೂ ನಿರೀಕ್ಷಿತವಾಗಿಲ್ಲ. ನಾವೆಲ್ಲ ದೊಡ್ಡ ಸ್ಟಾರ್ಗಳ ಸಿನಿಮಾನೂ ಸೋತಿದ್ದು ನೋಡಿದ್ದೀವಿ, ಚಿಕ್ಕ ಸ್ಟಾರ್ ಸಿನಿಮಾ ಗೆದ್ದರದ್ದು ನೋಡಿದ್ದೀವಿ, ಕೋಟ್ಯಾಂತರ ರೂಪಾಯಿ ಕಳ್ಕೊಂಡವ್ರನ್ನೂ ನೋಡಿದ್ದೀವಿ, ಕಡಿಮೆ ಹಣ ಹಾಕಿ ಸಂಪಾದನೆ ಮಾಡೋರು ನೋಡಿದ್ದೀವಿ, ಗಾಂಧಿನಗರ ಕೊಂಡ್ಕೊತೀವಿ ಅಂತ ಬಂದವ್ರನ್ನ ಓಡೋದವ್ರನ್ನೂ ನೋಡಿದ್ದೀನಿ, ಗಾಂಧಿನಗರದ ಬದುಕನ್ನು ಹುಡಿಕೊಂಬಂದು ಕಟ್ಕೊಂಡವ್ರನ್ನೂ ನಾವು ನೋಡಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಟ್ಟು ನಮಗೆ ಚಿತ್ರೋದ್ಯಮವನ್ನು ಉದ್ಯಮವಾಗಿ ಪರಿಗಣಿಸದೆ ಈಗ ಯಥಾಸ್ಥಿತಿಯಾಗಿ ಮುಂದುವರಿಸಿ, ಬೇಕಾದರೆ ಈಗ ಎಲ್ಲ ಸವಲತ್ತುಗಳು ಜಾಸ್ತಿ ಆಗ್ತಿದೆ, ಎಲ್ಲ ಕಡೆ ಹಣ ಕೊಡ್ತಿದ್ದೀರಿ, ಹಾಗಾಗಿ ಬೇಕಾದರೆ ಈಗ ಏನು ಸಹಾಯಧನ ಕೊಡ್ತಿದ್ದೀರಾ ಅದಕ್ಕೆ ಇನ್ನೊಂದು 5 ಲಕ್ಷ ಜಾಸ್ತಿ ಕೊಟ್ಟರೆ ಇನ್ನೂ ಒಳ್ಳೆಯ ಸಿನಿಮಾಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ದಯವಿಟ್ಟು ಒಳ್ಳೆಯದಾಗಲಿ, ದಯವಿಟ್ಟು ನಮ್ಮ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಗೆಲ್ಲಿ. ದಯವಿಟ್ಟು ಮಾಧ್ಯಮದಲ್ಲಿ ನಾನು ಇವತ್ತು ನಿನ್ನೆ ಮಾತಾಡುವಾಗ ಹೇಳ್ತಿದ್ದೆ, ಇವತ್ತು ಭಾನುವಾರ ಬೇರೆ 2 ಗಂಟೆ ಸಮಯದಲ್ಲಿ ಇಟ್ಕೊಂಡಿದ್ರಲ್ಲ ಪ್ರೆಸ್ ಮೀಟ್ನ, ಹೇಗೆ ಸಾಧ್ಯ ಆಗುತ್ತೆ? ಯಾಕೆಂದರೆ ಭಾನುವಾರ ಅಂದ್ರೇ ಅದೊಂದು ನಮಗೆ ರಜದ ದಿನ, ಅದರಲ್ಲೂ ಮಧ್ಯಾಹ್ನ 2 ಗಂಟೆ ಸಮಯ, ಅದು ಕಷ್ಟ ಆಗುತ್ತಲ್ಲ ಈ ಸಮಯದಲ್ಲಿ ಇಟ್ಕೊಂಡಿದ್ರಿ ಅಂತ ನಮ್ಮ ಸುಧೀಂದ್ರ ವೆಂಕಟೇಶ್ ಅವರ ಮೇಲೆ ಭರವಸೆಯ ಮೇಲೆ ಇವತ್ತನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ಮಾಧ್ಯಮದಲ್ಲಿ ಇದು ಪ್ರಕಟವಾಗಲಿ, ಈ ಸಿನಿಮಾಕ್ಕೆ ಒಂದಷ್ಟು ಪ್ರಚಾರ ಸಿಕ್ಕಲಿ, ಆ ನಿರ್ಮಾಪಕ ಉಳ್ಕೊಂಡು ಇನ್ನೊಂದಷ್ಟು ಸಿನಿಮಾನ ಆಮೇಲೆ ಪಾಪ ಅವರೇ ಹಣ ಹಾಕಿ ಸಿನಿಮಾ ಮಾಡ್ತಾನೆ, ಇಂತಿನೇ ನಿರ್ಮಾಪಕರು ಮಾಡ್ತಾನೆ ಅಂತಂದರೆ ಅವ್ರಿಗೆ ಆ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಕಮಿಟ್ಮೆಂಟು ಅಥವಾ ಅವನಿಗಿರ್ತಕ್ಕಂಥ ಭರವಸೆ ಅಥವಾ ನಂಬಿಕೆ ಇಲ್ಲ, ನಾನು ಏನಾದ್ರು ಮಾಡ್ಬೇಕು, ಅವನು ನಂಬಿ ಯಾರು ಸಿನಿಮಾ ಹಣ ಹಾಕಲ್ಲ ಅಂತ ಬಂದಾಗ ತನ್ನ ಹೆಂಡತಿಯನ್ನೇ ಒಪ್ಪಿಸಿ ಅವ್ರನ್ನೇ ನಿರ್ಮಾಪಕರಾಗಿ ಮಾಡಿ ತಾನೇನೋ ಗೆಲ್ಲಬೇಕು, ಇಂಡಸ್ಟ್ರಿನಲ್ಲಿ ಉಳಿಬೇಕು ಅಂತಕ್ಕಂಥ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಕ್ರಿಯೆ ಇದೆಯಲ್ಲ, ಅದು ಖಂಡಿತ ದೊಡ್ಡ ವಿಚಾರ. ಅವ್ರಿಗೆ ಒಳ್ಳೇದಾಗಲಿ. ದಯವಿಟ್ಟು ಸುಧೀಂದ್ರ ವೆಂಕಟೇಶನ್ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತೀನಿ, ಈ ಸಿನಿಮಾಗೆ ಅತಿ ಹೆಚ್ಚು ಪ್ರಚಾರ ಕೊಡಿ, ಸಿನಿಮಾ ಗೆಲ್ಲಿ. ಅಟ್ಲೀಸ್ಟ್ ಸಿನಿಮಾಗೆ ಬಂದ ಮೇಲೆ ಗೊತ್ತಾಗಲಿ ಅದು ಸಿನಿಮಾ ಒಳ್ಳೇದಾ ಕೆಟ್ಟದಾ ಅಂತ, ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಒಂದ್ಸತಿ ರೀಚ್ ಆಗಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ನಮಸ್ಕಾರ. ಕೃಷ್ಣೇಗೌಡರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇಲ್ಲಿ ವೇದಿಕೆ ಮೇಲೆ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಕೃಷ್ಣೇಗೌಡರಿದ್ದಾರೆ. ಇವರಿದ್ರೆ ಒಂಥರ 1000ನೇ ಬಲ ಇದ್ದಂಗೆ, ಚಿತ್ರರಂಗಕ್ಕೆ ಒಂದು 1000ನೇ ಬಲ ಇದ್ದಂಗೆ. ಯಾಕಂದರೆ ಸಾಕಷ್ಟು ಜನ ಮಾತಾಡ್ಬೋದು, ಏನು ಮಾಡೋದು, ಆದರೆ ನುಡಿದಲ್ಲಿ ನಡೆಯುವಂಥ ವ್ಯಕ್ತಿ ಅಂದರೆ ನಮ್ಮ ಕೃಷ್ಣೇಗೌಡರು. ಏನೇ ಮುಂಚೂಣಿ ಇರ್ತಾರೆ ಅವರು. ಹಾಗಾಗಿ ಸಿನಿಮಾ ಬಗ್ಗೆ ಮಾತಾಡಿದ್ರು.
ಹಾಗೂ ಇಲ್ಲಿ ನಮ್ಮ ಸ್ನೇಹಿತರಾದಂಥ ನಿರ್ದೇಶಕರು ಸುರೇಶ್ ಅವರು ಇದ್ದಾರೆ. ಮಹಾಲಕ್ಷ್ಮಿ ಅನ್ನದಾತೆ ಅನ್ನಪೂರ್ಣೇಶ್ವರಿ ಅವರು ನಮ್ಮ ನಿರ್ಮಾಪಕರಿದ್ದಾರೆ. ಹಾಗೂ ಹೀರೋಗಳು ನಮ್ಮ ಕ್ಯಾಮ್ರಾಮನ್ ಇದ್ದಾರೆ, ನಮ್ಮ ಕೊರಿಯೋಗ್ರಾಫರ್ ಇದ್ದಾರೆ, ಫೈಟ್ ಮಾಡಿ ಎಲ್ಲರೂ ಇದ್ದಾರೆ. ಅವ್ರಿಗೆಲ್ಲರೂ ನಾನು ನಮಸ್ಕಾರ ಮಾಡ್ತಿದ್ದೀನಿ. ಎಲ್ಲರಿಗೂ ಹೆಚ್ಚಾಗಿ ನಿಮಗೆ ಮಾಧ್ಯಮದವರು ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ. ಚಿತ್ರಲಹರಿ ಈ ಚಿತ್ರಲಹರಿ ಏನಿದೆ, ಈ ಅಲೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೀಸಲಿ ನಾನು ಆಸೆ ಪಡ್ತಿದ್ದೀನಿ. ಚಿತ್ರಲಹರಿ ಬರೀ ಇಲ್ಲಿ ಮಾತ್ರ ಸೀಮಿತ ಆಗಬಾರ್ದು. ಏನಿವತ್ತು ನಾವು ನೋಡಿದ್ದೀವಿ, ಟೀಸರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇದು ಕರ್ನಾಟಕ ರಾಜ್ಯದಾದ್ಯಂತ ಮನೆ ಮಾತಾಡಬೇಕು. ಈ ಲಹರಿ ಮನೆಯಲ್ಲಿ ಮಾತಾಡಬೇಕು, ಮನೆ ಜನ ನೋಡಬೇಕು ಇದನ್ನು. ಹಾಗಾಗಿ ನಮ್ಮ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಅಧ್ಯಕ್ಷ ಹೇಳಿದ್ರು 25ನೇ ಇಸ್ವಿಯಿಂದ ಏನು ಈ ಧನ ಸಹಾಯ ಸಬ್ಸಿಡಿ ಅಂತ ಚಿತ್ರರಂಗ ಕೊಡ್ತಾ ಇದ್ದಿದ್ದು ಇಷ್ಟು ವರ್ಷಗಳ ಕಾಲ ನಿಲ್ಲಿಸ್ತಿದ್ದಾರೆ ಅಂತ. ತುಂಬ ಆ ರೀತಿ ಏನಾದರೂ ಆದರೆ ನಾವು ಯಾರೂ ಇಲ್ಲಿರೋ ಸಾಧ್ಯ ಇಲ್ಲ. ಎಲ್ಲ ಮುಚ್ಚಬೇಕಾಗುತ್ತೆ. ಈ ಚಾಮುಂಡೇಶ್ವರಿ ಮುಚ್ಚಬೇಕಾಗುತ್ತೆ, ಎಲ್ಲ ಸ್ಟುಡಿಯೋಗಳು ಮುಚ್ಚಬೇಕಾಗುತ್ತೆ. ಇಡೀ ಇಂಡಸ್ಟ್ರಿ ಕ್ಲೋಸ್ ಆಗಿ ಎಲ್ಲ ಮನೆಗೋಗುತ್ತೆ, ಉಪವಾಸ ಬೀಳಬೇಕಾಗುತ್ತೆ. ಅದಕ್ಕಾಗಿ ನಾನು ಅಧ್ಯಕ್ಷರು ಮಾತು ಹೇಳ್ತಾ ಇದ್ದೀನಿ, ಈ ಯಾವುದೇ ಕಾರಣಕ್ಕೂ ಸಬ್ಸಿಡಿ ನಿಲ್ಲಿಸಬಾರ್ದು. ನಿಂತರೆ ಮುಗೀತು, ಚಿತ್ರರಂಗತೆ ಮುಗಿದೋಗುತ್ತೆ. ಯಾಕಂದರೆ ನಾನು ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ, ನನ್ನ ಸುಮಾರು ಜನ ನಿರ್ಮಾಪಕರು ಬರ್ತಾರೆ. ಅವ್ರು ಒಂದು ಭರವಸೆ ಏನಪ್ಪ ಅಂದರೆ, ನಮಗೆ ಸಿನಿಮಾ ಅಕಸ್ಮಾತ್ ಓಡದೆ, ಯಾವ ನಿರ್ದೇಶಕ ಆಗಿರ್ಬೋದು, ನಿರ್ಮಾಪಕ ಆಗಿರ್ಬೋದು, ನಾನು ಸಿನಿಮಾ ಸೋಲ್ಬೇಕು, ಕೆಟ್ಟೋಗ್ಬೇಕು, ಕೆಟ್ಟ ಮಾಡಬೇಕು, ಯಾರೂ ಬರಲ್ಲ. ಅವ್ರು ಹೊಸಬರಾಗಿರ್ಬೋದು, ಹಳಬರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ನಮ್ಮ ಸಿನಿಮಾ ಚೆನ್ನಾಗಿರಬೇಕು, ಜನ್ಮದ ಗೆಲ್ಲಬೇಕು ಅಂತ ಬರ್ತಾರೆ ವಿನಃ ನಾನಿಂದ ಹಣ ಕಳ್ಕೊಬೇಕು, ನಾನು ಸೋಲ್ಬೇಕು ಅಂತ ಯಾವ ನಿರ್ದೇಶಕನೂ ಬರಲ್ಲ, ಯಾವ ನಿರ್ಮಾಪಕರು ಬರಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಭರವಸೆ ಇರುತ್ತಲ್ಲ, ಒಂದು ವೇಳೆ ಸಿನಿಮಾ ಓಡದೇ ಇದ್ದರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನನಗೆ ಈ ಸಹಾಯಧನ ಸಿಗುತ್ತೆ ಅನ್ನೋ ಒಂದು ಭರವಸೆ ಎಲ್ಲೋ ಕಡೆ ಇರುತ್ತೆ. ನಾವು ಅಧ್ಯಕ್ಷ ಹೇಳ್ದಂಗೆ ಆ ಭರವಸೆ ಹೋಯ್ತು ಅಂದರೆ ಹೆಂಗೆ ಸಾಧ್ಯ? ಯಾವ ಧೈರ್ಯದ ಮೇಲೆ ಅವ್ರು ಹಣ ಹಾಕೋಕ್ಕೆ ಮುಂದೆ ಬರ್ತಾರೆ ನಿರ್ಮಾಪಕರು? ಯಾವ ಧೈರ್ಯ ಮೇಲೆ ನಿರ್ದೇಶಕ ಚಿತ್ರ ಮಾಡ್ತಿದ್ದು ಮುಂದೆ ಬರ್ತಾನೆ? ಅಫ್ಕೋರ್ಸ್ ನಿರ್ದೇಶಕ ಬಂಡವಾಳ ಹಾಕದೇ ಇರ್ಬೋದು, ಅವ್ನಿಗೆ ಲೈಫ್ ಇರುತ್ತೆ, ಜೀವನ ಇರುತ್ತೆ. ಆ ಜೀವನ ನಮಗೆ ನಿರ್ದೇಶಕರಾದಾಗೆ ಸಿನಿಮಾನೇ ಜೀವನ. ಅದೇ ನಮಗೆ ಬ್ಲಡ್ಡು ಎಲ್ಲ ಔಷಧಿ ಎಲ್ಲ ಅದೇ ನಮಗೆ. ಅದು ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ ನಮಗೆ. ಚಿತ್ರರಂಗ ಮುಚ್ಚಿತು ಅಂದರೆ ನಾವೆಲ್ಲ ಎಲ್ಲಬೇಕು ನಾವೆಲ್ಲ. ಹಾಗಾಗಿ ಮತ್ತೊಮ್ಮೆ ಅಧ್ಯಕ್ಷರು ಕೇಳ್ತಾ ಇದ್ದೀನಿ, ನೀವು ಮುಂದೆ ಬನ್ನಿ, ನಾವೆಲ್ಲರ ಮುಂದೆ ಇರ್ತೀವಿ. ಇಡೀ ಚಿತ್ರರಂಗ ಮುಂದೆ ಇರುತ್ತೆ, ನಾವೆಲ್ಲರೂ ಮುಂದೆ ಬರ್ತೀವಿ. ಅದೇನೇ ಹೋರಾಟ ಆಗಲಿ, ನಾವು ಬೇಕಾದ್ರೆ ವಿಧಾನಸೌಧ ಮುಂದೆ ನಾವು ಧರಣಿ ಕೂತ್ಕೊಳ್ಳೋಣ. ಬೇಕಾದ್ರೆ ನಮಗೆ ಸಹಾಯಧನ ಬೇಕೇ ಬೇಕು ಅಂತ ನಾವು ಧರಣಿ ಕೂತ್ಕೊಳ್ಳೋಣ. ಯಾಕಂದರೆ ಏನಾದರೂ ಸಹಾಯಧನ ನಿಂತು ಅಂದರೆ ಇಂಡಸ್ಟ್ರಿ ಮುಚ್ಚೋಗುತ್ತೆ. ಇದರ ಸಣ್ಣ ಪುಟ್ಟ ನಿರ್ಮಾಪಕರಾಗಿರ್ಬೋದು, ಪ್ರೊಡಕ್ಷನ್ ಹೌಸ್ಗಳಾಗಿರ್ಬೋದು, ಎಲ್ಲರೂ ಇಲ್ಲಿ ತುಂಬ ಬಾಯಿಗೆ ಮಣ್ಣು ಬೀಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸಬ್ಸಿಡಿ ನಿಲ್ಲಿಸಬಾರ್ದು. ಅದಕ್ಕೆ ಹೆಚ್ಚಾಗಿ ಈ ಸಿನಿಮಾ ನಮ್ಮ ಸುರೇಶ್ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮೇಡಮ್ ಅವರು ಸಹಾಯ ಅವರಿಗೆ ಯಾವತ್ತೂ ಅವಾಗಂದರೆ ಒಬ್ಬ ಗಂಡಸರ ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಖಂಡಿತವಾಗಿ ಮೇಡಮ್ ಇದ್ದಾರೆ. ಇದರಲ್ಲಿ ಅವ್ರಿಗೆ ಯಾವ ಕಾರಣಕ್ಕೂ ಸೋಲು ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಚಿತ್ರ ಲಹರಿ ಎಲ್ಲ ಕಡೆ ಹರಳಿ, ಯಶಸ್ಸು ಸಿಗಲಿ ಅವರಿಗೆ, ಏನು ಹಾಕಿರೋ ಬಂಡವಾಳ ವಾಪಸ್ ಬರಲಿ, ಮತ್ತೆ ಅವರು ಮತ್ತೆ ಚಿತ್ರದಲ್ಲಿ ಅವರು ರೂಢಿಸ್ಕೊಂಡು ಮತ್ತೆ ಸಿನಿಮಾಗಳು ಮಾಡಲಿ ಅಂತ ನಾನು ಇಷ್ಟಪಡ್ತಿದ್ದೀನಿ. ಅಲ್ಲದೆ ಟೀಸರ್ ನೋಡಿದೆ, ತುಂಬ ಚೆನ್ನಾಗಿ ಎಲ್ಲ ಕಲಾವಿದರು ಹೊಸಬ್ರಲ್ಲ ಹಳಬ್ರ ಥರ ಮಾಡಿದ್ದಾರೆ. ನಮ್ಮ ಸೇಂದಿಲ್ ಅವ್ರು ಕ್ಯಾಮ್ರಾಮನ್ ಇದ್ದಾರಲ್ಲ, ಅವ್ರ ಕೈಗಳು ತುಂಬ ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಫೈಟ್ ಮಾಸ್ಟ್ರು ನಮ್ಮ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟ್ ನೋಡಲಿಲ್ಲ, ಆದರೂ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಮಾಡಿದ್ದೀರಾ ಅಂತ. ಆಮೇಲೆ ಕೊರಿಯೋಗ್ರಾಫರು ತುಂಬ ಚೆನ್ನಾಗಿ ಮಾಡಿದಿರಿ, ತುಂಬ ಚೆನ್ನಾಗಿದೆ. VFX ಕೆಲಸ ಆಗಿರ್ಬೋದು, ಆಮೇಲೆ ನಿರ್ದೇಶಕ ಕೈಕೆಲಸ ಆಗಿರ್ಬೋದು, ಪ್ರತಿಯೊಬ್ಬ ತಾಂತ್ರಿಕ ವರ್ಗದವರು ಕಲಾವಿದರು ಅದ್ಭುತ ಮಾಡಿದ್ದಾರೆ. ಚಿತ್ರ ಯಶಸ್ಸಿಗಿದೆ ಅಂತ ನಾನು ಕೇಳ್ಕೊಂಡಿದ್ದೀನಿ. ನಮಸ್ಕಾರ. ಈ ವೇದಿಕೆ ಮೇಲಿರುವಂಥ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಒಂದು ನಮಸ್ಕಾರಗಳು. ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಅದು ಒಂದು ಟೀ ಅಂಗಡಿ ಓನರ್ ಪಾತ್ರ. ಅದರಲ್ಲಿ ನಮ್ಮ ಹೀರೋ ಫ್ರೆಂಡ್ಸು ಅಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೂ ನಮಗೂ ಒಂದು ಬಾಂಧವ್ಯ ಇರುತ್ತೆ, ಅಟ್ಯಾಚ್ಮೆಂಟ್ ಇರುತ್ತೆ. ಆ ಥರ ಒಂದು ಏನೇ ಕಷ್ಟ ಇದ್ದರೂ ಸುಖ ಇದ್ದರೂ ಅವ್ರು ಹೀರೋ ಬಂದು ನಮ್ಮ ಹತ್ರ ಹೇಳ್ಕೊತಾ ಇರ್ತಾರೆ. ಆ ಥರ ಪಾತ್ರ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಸುರೇಶ್ ಅವರು ಒಂದು 15 ವರ್ಷದ ಸ್ನೇಹಿತರು ನನಗೆ. ಅವರು ಸಿನಿಮಾಗೆ ಬಂದಾಗ ಅವರು ಒಂದು ನಿರ್ದೇಶನ ಮಾಡಬೇಕು ಅನ್ಕೊ ಬಂದರು. ಅದು ಒಂದು ಸಿನಿಮಾ ಮಧ್ಯದಲ್ಲೇ ನಿಂತ್ಕೊಂತು. ಆದರೆ ಸುರೇಶ್ ಅವರು ಛಲ ಬಿಡದೆ ಆಗ ಅಷ್ಟರಲ್ಲಿ ಅವ್ರಿಗೆ ಮದುವೆ ಆಯಿತು. ಅವರ ನವನೀತ ಲಕ್ಷ್ಮಿ ಅವರು ಅವ್ರಿಗೆ ಸಹಾಯ ಮಾಡಿ ಒಂದು ಗಂಡ ಹೆಂಡತಿ ಸೇರಿ ಒಂದು ಸಿನಿಮಾ ಮಾಡಿದ್ರು. ಅದು ಫಸ್ಟ್ ಸಿನಿಮಾದಲ್ಲೂ ನಾನು ಒಂದು ಪಾತ್ರ ಮಾಡಿದ್ದೀನಿ. ನಾನು ರಾಜು ತೋಳಿಕೋಟೆಯವರು ಅವ್ರ ಮಗ ಎಲ್ಲ. ಈ ಸಿನಿಮಾದಲ್ಲೂ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅವ್ರಿಗೆ ಯಶಸ್ಸು ಸಿಕ್ಕಲಿ. ಆಮೇಲೆ ನಮ್ಮ ವರುಣ್ ದೇವಯ್ಯ ಅವರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇನ್ನೊಬ್ಬ ನಾಯಕರು ಅವರು ಚೆನ್ನಾಗಿ ಮಾಡಿದ್ದಾರೆ. ಟೋಟಲಾಗಿ ಹೇಳ್ಬೇಕಂದ್ರೆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ನಾವು ಟ್ರೀಸರು ನೋಡ್ದೋ,
ಸಾಂಗು ನೋಡಿದೋ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಸೆಂದಿಲ್ ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಈ ಸಿನಿಮಾ ಚಿತ್ರಲಹರಿ ಸಿನಿಮಾ ಕರ್ನಾಟಕದಾದ್ಯಂತ ಯಶಸ್ಸು ಕಾಣಲಿ. ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾದಲ್ಲಿ ಮಾಡಿರತಕ್ಕಂಥ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಚಿತ್ರ ನಾನು ಒಂದು ಪಾಠ ಮಾಡಿದ್ದೀನಿ. ಈ ಚಿತ್ರ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಇದಕ್ಕೆ ಕಾರಣ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ದೀಪು. ಏನು ಪಾತ್ರ ಹೇಳಿಲ್ಲ, ಸಣ್ಣ ಪಾತ್ರ ಅಂದ್ರೆ ಮರ್ತೋಗ್ಬಿಟ್ಟಿದ್ದೀನಿ. ಸಣ್ಣ ಪಾತ್ರ ಸಣ್ಣ ಪಾತ್ರ ಎಲ್ಲ ದೊಡ್ಡದಾದ್ರೆ ನೆನಪಲ್ಲಿ ಡೈರೆಕ್ಟ್ ಅಲ್ಲೇ ಇದ್ದಾರೆ, ಜ್ಞಾಪಿಸ್ ಕೊಡ್ತಾರೆ. ಹೀರೋಯಿನ್ ತಂದೆ ಪಾತ್ರ ಮಾಡಿದ್ರೆ ಅಪ್ಪ ಅಂತ ಹೇಳ್ಕೊಳಕ್ಕೆ ಹೀರೋಯಿನ್ ತಂದೆ ಹೀರೋ ಪಾತ್ರ ಫ್ರೆಂಡ್ ನೆಕ್ಸ್ಟ್ ಸರ್. ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ಈಗ ನಮ್ಮ ನಿರ್ಮಾಪಕರಾದಂತಹ ನವನೀತ್ ಲಕ್ಷ್ಮಿ ಅವ್ರು ಮಾತಾಡ್ಬೇಕು. ಯಾವತ್ತೂ ಜಾಸ್ತಿ ಮಾತಾಡಿಲ್ಲ, ಬಟ್ ಟ್ರೈ ಮಾಡಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇದು ಸೆಕೆಂಡ್ ಮೂವಿ ಚಿತ್ರಲಹರಿ. ಸೊ ಫಸ್ಟ್ ಮೂವಿ ಹೆಸರು ವಿಕಿ. ಸೊ ವಿಕಿ ಮೂವಿ ಐ ಕ್ಯಾನ್ ಟಾಕ್. Okay, sorry. So Vicky movie came out very nicely. Very happy with that. The way it has reached, the way everyone has responded. So first of all, thanks to the media, because your help and support is actually what the industry needs. So the way you make the message reach to every person is something very important and helpful to us. So thanks a lot from the bottom of our hearts. And coming to this movie, the Chitralahari. So to answer her question that why I produced this movie, because this is a very beautiful story. It's not like one line that there is a love, only romance, thriller or suspense. It's a full-time package, I can say. You will see a love line, a romantic line, a comedy, and thriller, suspense, fight also. So everyone has done their very good best part. I can tell that. So as my husband director, he has done his best, I should say that. Then his friends, our team, everyone like the artist, the DOP, and the cameraman sir, the music director who is not with us. I feel so sorry for him. And everyone, like, they have given their best, and that actually inspired me that yes, we can still go ahead with the movies, and we are not like just holding on here. We will be definitely going on with the movies. But to have all this happen, definitely all our team, including the media, everyone has to support us. So thank you, thanks a lot. ಬಗ್ಗೆ ಹೇಳಲೇಬೇಕು. ನಿರ್ದೇಶಕರು ಮಾತಾಡೋಕ್ಕಿಂತ ಮುನ್ನ ಕಾಶಿನಾಥ್ ಸರ್ ಅಂತ ದಿಗ್ಗಜ ನಿರ್ದೇಶಕರ ಜೊತೆಗೆ ಪಳಗಿರುವಂಥ ಟೀಮ್ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಕಾಶಿನಾಥ್ ಸರ್ ಅವರೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಜೊತೆಗೆ MS ರಮೇಶ್ ಆಗಿರ್ಬೋದು, ಶ್ರೀರಾಮ್ ಕಾಸರ್ ಆಗಿರ್ಬೋದು, ಅವ್ರ ಜೊತೆಗೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ಹಲವಾರು ಸಿನಿಮಾಗಳಿಗೆ ಕಥಾ ಲೇಖಕರಾಗಿ ಕೂಡ ಅವರು ಕಥೆಯನ್ನು ರಚಿಸಿದ್ದಾರೆ. ಈಗ ನಿಮ್ಮ ಮುಂದೆ ಕತೆ, ಚಿತ್ರಕಥೆ, ಸಂಭಾಷಣೆಯೊಂದಿಗೆ KR ಸುರೇಶ್ ಅವರು ಇದ್ದಾರೆ. ಸೊ ನಿರ್ದೇಶಕರನ್ನ ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂಥ ನನ್ನ ಎಲ್ಲ ಚಿತ್ರತಂಡದವರಿಗೂ, ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಅವರವರ ಮಟ್ಟಕ್ಕೆ ಅವರವರ ಅಭಿಪ್ರಾಯನ ತಿಳಿಸಿದ್ದಾರೆ ಸಿನಿಮಾದ ಬಗ್ಗೆ. ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನನ್ನ ಜೊತೆಯಲ್ಲಿದ್ದಂಥ ನನ್ನ ತಂಡದವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಕ್ಯಾಮ್ರಾಮ್ಯಾನ್, ನಾನು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗಿಂದ ನನ್ನ ಜೊತೆಲೇ ಇದ್ದರು, ಈಗಲೂ ನನ್ನ ಜೊತೆಲೇ ಇದ್ದಾರೆ. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಅವರು ಒಂದು ಭಾಗವಾಗೇ ಇದ್ದರು, ಆದರೆ ಇವತ್ತು ಬ್ಯಾಡ್ ಲಕ್ ಅವ್ರು ನಮ್ಮ ಜೊತೆಯಲ್ಲಿಲ್ಲ. ನಮ್ಮ ಸ್ಟಂಟ್ ಮಾಸ್ಟರ್ ಅಂತ ಜಾಗವಾರ್ ಸಣ್ಣಪ್ಪ ಅವರು ಅಷ್ಟೇ ಎಂಥ ಇದರಲ್ಲಿದ್ರೂ ನಮಗೋಸ್ಕರ ಒಳ್ಳೆಯ ಸ್ಟಂಟ್ಸ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಕೊರಿಯೋಗ್ರಾಫರು, ಹಾಗೆ ನಮ್ಮ ಮಿಲಿಟ್ರಿ ಇವತ್ತು ಇಲ್ಲ ಶಿವಪ್ರಸಾದ್ ಅವರು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೋಸ್ಕರ. ಮತ್ತು ಎಲ್ಲ ನಮ್ಮ ಆರ್ಟಿಸ್ಟ್ ಟೀಮ್, ವರುಣ್, ಶ್ರೀಕಾಂತ್, ಶ್ರೀನಾಥ್, ಸುಧಾಕರ್, ರಾಜಶೇಖರ್, ಪ್ರದೀಪ್, ರಂಗ ಇವರೆಲ್ಲ ಕೆಳಗಡೆ ಇದ್ದಾರೆ, ಅವನ್ನೆಲ್ಲ ಮೇಲೆ ಕರೀತೀನಿ. ಇವರೆಲ್ಲರೂ ಫಸ್ಟಿಂದ ಲಾಸ್ಟ್ವರೆಗೂ ನಮ್ಮ ಟೀಮ್ಗೆ ಅವ್ರದ್ದೇ ಸಿನಿಮಾ ಅಂತ, ನನ್ನ ಸಿನಿಮಾ ಅನ್ನೋದಕ್ಕಿಂತ ಎಲ್ಲರೂ ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿ ಈ ಸಿನಿಮಾ ಇವತ್ತು ಇಲ್ಲಿ ಬಂದಿದೆ.
ಈಗ ನೀವೆಲ್ಲ ನೋಡಿದಿರ ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಇದೇ ಗುಣಮಟ್ಟ ಸಿನಿಮಾನೂ ಇರುತ್ತೆ. ಈ ತಿಂಗಳು 28ಕ್ಕೆ ಸಿನಿಮಾ ಬರ್ತಾ ಇದೆ. ಎಲ್ಲರೂ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊಂಡ್ರಿ. ಸಿನಿಮಾ ಇದೊಂದು ಸಸ್ಪೆನ್ಸ್ ಲವ್ ಕಮ್ ಥ್ರಿಲ್ಲರ್ ಸಿನಿಮಾ. ಇದು 2 ಕತೆ ಪ್ಯಾರಲ್ ಆಗಿ ಹೋಗ್ತಾ ಇರುತ್ತೆ. 2 ಕತೆಗೂ ಒಂದೇ ಕ್ಲೈಮ್ಯಾಕ್ಸ್ ಇರುತ್ತೆ. ಅದು ಏನು ಕ್ಲೈಮ್ಯಾಕ್ಸ್ ಅನ್ನೋದು ಸಿನಿಮಾದಲ್ಲಿ ನೋಡ್ಬೋದು. ಬೆಂಗಳೂರು ಸುತ್ತಮುತ್ತ ನಂದಿ ಹಿಲ್ಸು ಶೂಟಿಂಗ್ ಆಗಿದೆ. ತಾರಾಗಣ ವರುಣ್ ದೇವಯ್ಯ, ಶ್ರೀಕಾಂತ್, ಕಿಲ್ಲರ್ ವೆಂಕಟೇಶು, ಶಶಿರೇಖಾ ಅವರು, ಬಿರಾದರ್ ಅವರು, ಶ್ರೀನಾಥ್, ಸುಧಾಕರ್, ರಾಜಶೇಖರ್, ಪ್ರದೀಪ್, ರಂಗನಾಥ್, ಸತೀಶ್ ಗೌಡ್ರು, ಮತ್ತು ನಮ್ಮ ಪುರುಷೋತ್ತಮ್ ಸರ್ ಅವರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೀರೋಯಿನ್ಸ್ ಮತ್ತು ಇನ್ನೂ ಒಂದು ಪ್ರಮುಖವಾಗಿ ಹೇಳೋದು ಮರ್ತೆ, ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರಗಳು ಅಂದರೆ 4 ಜನ ಹುಡುಗಿಯರು. ಅವರು ಇಲ್ಲಿದ್ದಾರೆ. ತೇಜಸ್ವಿನಿ, ಪದ್ಮ, ಗಾಯತ್ರಿ, ಇನ್ನೊಬ್ರು ಯುವಶ್ರೀ ಅಂತ. ಇವರು ಎಲ್ಲೂ ಕಾಣಿಸ್ಕೊಳಲ್ಲ, ಆದರೆ ಸಿನಿಮಾದಲ್ಲಿ ಅವರೇ ತುಂಬ ಪ್ರಮುಖ ಪಾತ್ರ. ಅದು ಸ್ಕ್ರೀನ್ ಮೇಲೆ ನೋಡಲಿ ಅಂತ ಅದನ್ನೊಂದು ಸಸ್ಪೆನ್ಸ್ ಆಗಿ ಇಟ್ಟಿದ್ದೀವಿ. ಅವ್ರದ್ದು ಒಂದು ಚೆನ್ನಾಗಿ ಬಂದಿರೋಂಥ ಪಾತ್ರಗಳು ಮತ್ತು ಕತೆಗೆ ತುಂಬ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ಸ್ ಅವರು. ಯಾವಾಗ ಶುರು ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ಕೊರೋನಾ ಬಿಫೋರು, ಆದರೆ ಕೊರೋನಾ ಬಂದಾದಾಗ ನಿಲ್ಲಿಸ್ಬಿಟ್ವಿ. ಆಮೇಲೆ 22 ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿ. ಚಿತ್ರಲಹರಿ ಅಂತ ಯಾಕೆ ಹೆಸರಿಟ್ರಿ ಸರ್? ಚಿತ್ರಲಹರಿ ಅಂದರೆ ಇದು ಸಿನಿಮಾದಲ್ಲೇ ನೋಡ್ಬೇಕು ಮೇಡಮ್. 2 ಕತೆ ನಡೆಯುತ್ತೆ. ಚಿತ್ರದ ಕತೆ, ಲಹರಿದೊಂದು ಕತೆ. ಆ 2 ಕತೆನೂ ಸೇರಿ ಇದು ಚಿತ್ರಲಹರಿ. ಮತ್ತೇನಾದರೂ ಪ್ರಶ್ನೆಗಳಿದೆಯಾ? ಓಕೆ, ಧನ್ಯವಾದಗಳು. ಅಲ್ಲಿಂದ ಕೇಸರಿ ನಂದನ ಸಂಸ್ಥೆಯಿಂದ ಹೊರಬರ್ತಾ ಇರುವಂತಹ ಸಿನಿಮಾ ಚಿತ್ರಲಹರಿ 2ನೇ ಸಿನಿಮಾ. ಆದಷ್ಟು ಬೇಗ ತೆರೆ ಕಾಣೋದಕ್ಕೆ ಎಲ್ಲ ತಯಾರಿಯನ್ನ ನಡೆಸ್ಕೊಂಡು ಇವತ್ತು ನಿಮ್ಮ ಮುಂದೆ ಮೊದಲ ಪ್ರೆಸ್ ಮೀಟ್ ಆಗಿ ಹೊರಹೊಮ್ಮಿದೆ. ದಯಮಾಡಿ ನಮ್ಮ ಸಿನಿಮಾದ ಬಗ್ಗೆ ಮಾಧ್ಯಮ ಮಿತ್ರರು ಜನರಿಗೆ ತಲುಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ. ಮತ್ತೆ ಮುಂದಿನ ಪ್ರೆಸ್ ಮೀಟ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನ ತಮಗೋಸ್ಕರ ನೀಡ್ತೀವಿ. ಹಾಗೆ ನಮ್ಮೆಲ್ಲ ಸಿನಿಮಾಗಳಿಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಾ ಬರ್ತಾ ಇದೀರೋ ಅದೇ ತರ ಸಪೋರ್ಟ್ ಅನ್ನ ಸದಾಕಾಲ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ ಸೈನಿಂಗ್ ಆಫ್. ನಮಸ್ಕಾರ ಅಂಡ್ ಜೈ ಹಿಂದ್.